ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತನ ತಿಳಿಸ್ತಾ ಮೋಸ್ಟ್ಲಿ ಯಾಕೋ ಬರ್ತಿರ್ಬೋದು. ಸೊ ಈಗ ಒಂದು ಔಟ್ಸೈಡ್ ಇರುವಂಥದ್ದು ಆದರೂ ಕೂಡ ಒಂದು ಇನ್ಫಾರ್ಮೇಷನ್ ಇರೋದ್ರಿಂದ ಆ ವಿಡಿಯೋ ಮಾಡಿ ಮಾಹಿತಿನ ಕೊಡಬೇಕು ಅಂತ ವಿಡಿಯೋ ಮಾಡ್ತಿರೋದಾಗಿರುತ್ತೆ. ಒಂದು BEd ಅಪ್ಲಿಕೇಶನ್ ಆಗ್ತಂತ ಅಭ್ಯರ್ಥಿಗಳು 5th ರೌಂಡ್ಗೆ ಸಂಬಂಧಪಟ್ಟಂತ ವೆಯ್ಟ್ ಕೂಡ ಮಾಡ್ತಾ ಇದ್ರಿ. ಇದೀಗ ಫೈನಲ್ ಆಗಿ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಸೊ ಆಪ್ಷನ್ ಇಂಟೆಲ್ ಅಭ್ಯರ್ಥಿಗಳು ಮಾಡಿಬಿಟ್ಟು ಸೊ ಯಾವಾಗ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಅಂತ ಕೇಳ್ತಿರಲ್ಲ, ನಾವು ಕೂಡ ವೆಯ್ಟ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ವಿ. ಸೊ ಅಧಿಕೃತವಾಗಿ ಕೇಂದ್ರೀಕೃತ ದಾಖಲಾತಿ ಘಟಕದ ಕಡೆಯಿಂದ ಇಂದು ಫೆಬ್ರವರಿ ತಿಂಗಳ 2ನೇ ತಾರೀಕು 2026ರಂದು ಸೊ 5ನೇ ರೌಂಡ್ಗೆ ಸಂಬಂಧಪಟ್ಟಂತೆ ಆರ್ಟ್ಸ್ ಆಗಿರ್ಬೋದು, ಸೈನ್ಸ್ ವಿದ್ಯಾರ್ಥಿಗಳದ್ದು ಒಂದು ಅಭ್ಯರ್ಥಿಗಳದ್ದು ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನ ಪ್ರಕಟ ಮಾಡಿರುವಂತದ್ದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆ ಕೂಡ ಹೊರಡಿಸಿರುವಂತದ್ದಾಗಿರುತ್ತೆ. ಒಂದು ಸೆಲೆಕ್ಷನ್ ಲಿಸ್ಟ್ ಅನ್ನ ನಮ್ಮ ಕನ್ನಡವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಒಂದು PDF ನ ಕೂಡ ಅಪ್ಲೋಡ್ ಮಾಡಿದೀವಿ. ಎಲ್ಲ ಒಂದು ಅಭ್ಯರ್ಥಿಗಳು ವೀಕ್ಷಣೆ ಮಾಡ್ಕೋಬಹುದಿರುತ್ತೆ. ಆರ್ಟ್ಸ್ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳದ್ದು ಅಲ್ಲಿ ಅಪ್ಲೋಡ್ ಕೂಡ ಆಗಿರುವಂತದ್ದಿರುತ್ತೆ ಕನ್ನಡವೇದ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಇದೀಗ ಅಭ್ಯರ್ಥಿಗಳಿಗೆ ಕೆಲವರು ಸ್ಟಾರ್ ಮಾರ್ಕು ನಂತರದಲ್ಲಿ ಮಕ್ಕಳಿಗೆ ಒಂದು ಅಭ್ಯರ್ಥಿಗಳಿಗೆ ಇನ್ನೊಂದು ಹೆಸರು ಸಿಕ್ಕಿದೆ, ಸೀಟ್ ಸಿಕ್ಕಿದೆ, ಕಾಲೇಜ್ ಬೇಡ ಅಥವಾ ಅಡ್ಮಿಷನ್ ಆಗ್ತಿವೆ ಅಂತಕ್ಕಂಥ ಅಭ್ಯರ್ಥಿಗಳು ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಪ್ರಕಟಣೆಯಲ್ಲಿ ಮಾಹಿತಿಯನ್ನು ಕೊಡುವಂತದ್ದಾಗಿರುತ್ತೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಗುಡ್ ನ್ಯೂಸ್ ಕೂಡ ಅಂತ ಹೇಳ್ಬೋದಾಗಿರುವಂಥದ್ದು, ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡ್ತಿರುವಂಥದ್ದು. ಮೊದಲನೇದಾಗಿ ಒಂದು ಸೀಟ್ ಸಿಕ್ಕಂತ ಅಭ್ಯರ್ಥಿಗಳಿಗೆ ಇವಾಗ ಸೆಲೆಕ್ಷನ್ ಲಿಸ್ಟ್ ಎಲ್ಲ ನೋಡ್ತೀರಾ, ಸೀಟ್ ಸಿಕ್ಕಿದೆ ಅನ್ಕೊಳ್ಳಿ, ಸಿಕ್ಕಂತ ಅಭ್ಯರ್ಥಿಗಳು ಸಿಕ್ಕಂತ ಕಾಲೇಜ್ಗೆ ಅಡ್ಮಿಷನ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀರಿ ಅಂದ್ರೆ ಅವ್ರಿಗೆ ಸಂಬಂಧಪಟ್ಟಂತ ಇಲಾಖೆ ಮಾಹಿತಿಯನ್ನು ಕೊಡುವಂತದ್ದಾಗಿರುತ್ತೆ. ಸಿಕ್ಕಂತ ಕಾಲೇಜಿಗೆ ನೋಡಲ್ ಸೆಂಟರ್ ಅಥವಾ ಒಂದು CT ಡೇಟ್ ಅಂತ ಏನ್ ಕರೀತಿರಲ್ಲ, ನಿಮ್ಮ ಸಿಕ್ಕಂತ ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ನಿಮಗೆ ಓಕೆ ಇದ್ರೆ, ಇಷ್ಟೇ ಇದ್ರೆ ಅಭ್ಯರ್ಥಿಗಳು ಏನನ್ನ ಮಾಡಬೇಕು ಅಂತಂದ್ರೆ ಒಂದು ಫೆಬ್ರವರಿ ತಿಂಗಳ 6, 2026 ಒಳಗಾಗಿ ಫೆಬ್ರವರಿ 6, 2026 ಒಳಗಾಗಿ ಈ ಒಂದು ದಿನಾಂಕದಲ್ಲಿ ಒಂದು ಸಿಕ್ಕಂತ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು ಅಂತಿದ್ರೆ ನೋಡಲ್ ಸೆಂಟರ್ CT ಡೇಟ್ ಅಂತ ಏನ್ ಕರೀತಿಲ್ಲ, ಅಲ್ಲಿ ಹೋಗೋರ ಮುಖಾಂತರ ಏನೋ ಅಡ್ಮಿಷನ್ ಸ್ಲಿಪ್ ಅನ್ನ ಪಡ್ಕೊಂಡು ಅಡ್ಮಿಷನ್ ಆಗೋದಕ್ಕೆ ನಿಗದಿತ ದಿನಾಂಕದಲ್ಲಿ ಇಲಾಖೆ ಕಡೆಯಿಂದ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ನಂತರದಲ್ಲಿ ಪ್ರಮುಖವಾಗಿ ಒಂದು SBI ಬ್ಯಾಂಕ್ ನಲ್ಲಿ ಹಣ ಕಟ್ಟುವಂತ ಅಭ್ಯರ್ಥಿಗಳು ಬರ್ತಾರಲ್ಲ, ಅವ್ರ ಬಗ್ಗೆ ಕೂಡ ಅದೇ ದಿನಾಂಕದಲ್ಲಿ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಸೊ ಇದ್ರ ಪ್ರಕ್ರಿಯೆ ಬಗ್ಗೆ ಕನ್ನಡವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವ ಅಭ್ಯರ್ಥಿಗಳು ಏನ್ ಮಾಡಬೇಕಿರುತ್ತೆ, ಎಕ್ಸಾಮ್ಟೆಡ್ ಅಂತ ಬಂದಿರುವಂತ ಅಭ್ಯರ್ಥಿಗಳು ಏನ್ ಮಾಡಬೇಕಿರುತ್ತೆ, ಅದನ್ನ ಎಲ್ಲಾನು ವಿಡಿಯೋಸ್ ಕೂಡ ಸಿಗುತ್ತೆ ನಿಮಗೆ ವಿಡಿಯೋದ ಕೊನೆಯಲ್ಲಿ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ವೀಕ್ಷಣೆ ಮಾಡ್ಕೋಬಹುದೇ ಅಂತ ತಿಳಿಸಬಹುದಾಗಿರುತ್ತೆ. ನಂತರದಲ್ಲಿ ಪ್ರಮುಖವಾಗಿ ಈಗ ಸ್ಟಾರ್ ಮಾರ್ಕ್ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಇರ್ತೀರಾ, ಇದುವರೆಗೂ ಸ್ಟಾರ್ ಮಾರ್ಕ್ ಬಂದಿದೆ, ಈ ರೌಂಡಲ್ಲೂ ಸ್ಟಾರ್ ಮಾರ್ಕ್ ಬಂದಿದೆ ಅಂತ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಮತ್ತೆ ಈಗ ಫಸ್ಟ್ ಟೈಮ್ ನಮಗೆ ಸೀಟ್ ಸಿಕ್ಕಿದೆ, ಈ ಒಂದು 5th ರೌಂಡ್ ಅಲ್ಲಿ ಮಾತ್ರ, ಇದುವರೆಗೂ ಸೀಟ್ ಸಿಕ್ಕಿರಲ್ಲ, ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಮೊದಲ ಬಾರಿಗೆ ಸೀಟ್ ಸಿಕ್ಕಿದೆ ಅಂತಕ್ಕಂಥ ಅಭ್ಯರ್ಥಿಗಳು ಇದೆಲ್ಲ, ಇವರಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಬಿಗ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. 5ನೇ ರೌಂಡ್ ಬಗ್ಗೆ ಮಾಹಿತಿನ ಕೊಟ್ಟಿರುವ ಒಂದು ತಾತ್ಕಾಲಿಕ ವೇಳಾಪಟ್ಟಿಯಲ್ಲಿ ಇದಕ್ಕೆ ಒಂದು ಬಿಗ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಮುಂದಿನ ಸುತ್ತು ಅಂತ ಅವರು ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಾ ಸ್ಕ್ರೀನ್ ಮುಖಾಂತರ ಕೂಡ. ಮುಂದಿನ ಸುತ್ತಿಗೆ ಯಾವ ಅಭ್ಯರ್ಥಿನ ಪರಿಗಣಿಸ್ತಾರೆ ಅಂದ್ರೆ, ಈ ಒಂದು ರೌಂಡ್ ನಲ್ಲಿ ಯಾವ ಅಭ್ಯರ್ಥಿಗಳಿಗೆ ಫಸ್ಟ್ ಟೈಮ್ ಹೆಸರಲ್ಲಿ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬಂದು ಸೀಟ್ ಸಿಕ್ಕಿರುತ್ತಲ್ಲ, ಇದು ಹಿಂದೆನೂ ಸ್ಟಾರ್ ಮಾರ್ಕ್ ಕಡೆ ಬಂದಿತ್ತು ಅನ್ಕೊಳ್ಳಿ 4 ರೌಂಡ್ ತನಕ ಅಥವಾ 3 ರೌಂಡ್ 4 ರೌಂಡ್ ಅಲ್ಲಿ, 5ನೇ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿ ಫಸ್ಟ್ ಟೈಮ್ ಸೀಟ್ ಸಿಕ್ಕಿರುವಂತ ಅಭ್ಯರ್ಥಿಗಳಿಗೆ ಸಿಕ್ಕಿರುವಂತ ಕಾಲೇಜ್ ಬೇಡ ಅಂದ್ರೆ ನೀವು ನೆಕ್ಸ್ಟ್ ರೌಂಡ್ ಅನ್ನ ಅಪ್ಡೇಟ್ ಫಾರ್ ನೆಕ್ಸ್ಟ್ ರೌಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನ ಕೂಡ ಗಮನದಲ್ಲಿ ಇಟ್ಕೊಂಡಿರಿ. ನೆಕ್ಸ್ಟ್ ರೌಂಡ್ ಅನ್ನ ಆಯ್ಕೆ ಬಯಸಬೇಕಿರುತ್ತೆ, ಅಂದ್ರೆ ಆಯ್ಕೆ ಬಯಸ್ತೀರ ಅಂದ್ರೆ ಸೆಲೆಕ್ಟ್ ಮಾಡಬೇಕಿರುತ್ತೆ. ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ವಿ ನಾವು, ಅದನ್ನ ನೋಡ್ಕೋಬಹುದಿರುತ್ತೆ. ಔಟ್ ಸೈಡ್ ಇರೋದ್ರಿಂದ ಆದಷ್ಟು ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆಗದೆ ಹೋಗಬಹುದಿರುತ್ತೆ. ಸೊ ಅಭ್ಯರ್ಥಿಗಳಿಗೆ ಯಾವ ತರ ನೆಕ್ಸ್ಟ್ ರೌಂಡ್ ಕೊಡಬೇಕು, ನಂತರದಲ್ಲಿ ಸ್ಟಾರ್ ಮಾರ್ಕ್ ಕಡೆ ಬಂದಿದೆ ಈ ರೌಂಡ್ ಅಲ್ಲಿ ಕೂಡ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಸೀಟೇ ಸಿಕ್ತಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳು ಯಾವ ತರ ಕಾಲೇಜನ್ನು ಆಯ್ಕೆ ಮಾಡಬೇಕು, ಏನಾಗ್ತಿದೆ, BEd ನ ಒಂದು ಪ್ರಕ್ರಿಯೆಗಳು ಸಂಪೂರ್ಣವಾಗಿ ತಿಳ್ಕೊಳ್ಳೋದಕ್ಕೆ ಕನ್ನಡವೇದ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಕೊಟ್ಟಿರುವಂತದ್ದಾಗಿರುತ್ತೆ. ಸಾಕಷ್ಟು ಐಡಿಗಳಿಂದ ಮೆಸೇಜ್ ಬರ್ತಿರುತ್ತೆ. ಇನ್ಸ್ಟಾಗ್ರಾಮ್ ನೀವು ಸಬ್ಸ್ಕ್ರೈಬ್ ಆಗೋರ ಮುಖಾಂತರ, ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಪಡ್ಕೊಳ್ಳೋರ ಮುಖಾಂತರ ನಮ್ಮ ಜೊತೆ ಇನ್ಸ್ಟಾ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಕೂಡ ಸಿಗುವಂತದ್ದಿರುತ್ತೆ. ಆ ಒಂದು ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಸಾಕಷ್ಟು ಐಡಿಗಳಿಂದ ಮೆಸೇಜ್ ಬರ್ತಿರುತ್ತೆ. ನಿಮ್ಗೆ ವೈಯಕ್ತಿಕವಾಗಿ ಸೂಕ್ತ ಸಲಹೆ ಮಾರ್ಗದರ್ಶನ ಬೇಕಿದೆ, ಯಾರು ನಮಗೆ ಗೈಡ್ ಮಾಡೋರಿಲ್ಲ ಅನ್ನೋ ಸಂದರ್ಭದಲ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸಬ್ಸ್ಕ್ರೈಬ್ ಆಗಬಹುದಿರುತ್ತೆ. ನಿಮ್ಮ ಮೆಸೇಜ್ ನ ಪಕ್ಕ ನಮಗೆ ಒಂದು ಕ್ರೌನ್ ಸಿಂಬಲ್ ಬರುತ್ತೆ, ಮತ್ತೆ ನಿಮಗೆ ಬ್ರಾಡ್ಕಾಸ್ಟ್ ಲಿಂಕ್ ಕೂಡ ಓಪನ್ ಆಗುತ್ತೆ. ನಮ್ಮ ಜೊತೆ ಮೆಸೇಜ್ ಅಥವಾ ಡೈರೆಕ್ಟ್ ಆಗಿ ಕಾಲ್ ಮುಖಾಂತರ, ಇನ್ಸ್ಟಾಗ್ರಾಮ್ ಕಾಲ್ ಮುಖಾಂತರ ವೈಯಕ್ತಿಕವಾಗಿ ಮಾಹಿತಿನ ಪಡ್ಕೋಬಹುದಿರುತ್ತೆ. ಏನೇನು ಪ್ರಕ್ರಿಯೆ ಆಗ್ತಿರುತ್ತೆ, ಯಾವ ತರ ನಿಮ್ಮ ಕಾಲೇಜಿಗೆ ಯಾವ ಡಿಸ್ಟ್ರಿಕ್ಟ್ ಆಯ್ಕೆ ಮಾಡಬೇಕಿರುತ್ತೆ, ನಿಮ್ಮ ಪರ್ಸೆಂಟೇಜ್ ರಿಸರ್ವೇಷನ್ ಯಾವ ತರ ಪ್ರಕ್ರಿಯೆ ಹೋಗ್ತಿದೆ, ಏನೇನು ಮಾಡಬೇಕಿರುತ್ತೆ, ಏನೇನು ಮಾಡಬಾರ್ದಾಗಿರುತ್ತೆ, ಏನ್ ಕಾರಣಕ್ಕೆ ಸ್ಟಾರ್ ಮಾರ್ಕ್ ಗಳೇ ಬರ್ತಿದೆ, ಸೀಟ್ ಸಿಗ್ತಿಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ಸಲಹೆ ಮಾರ್ಗದರ್ಶನ ಬೇಕು ಅಂದ್ರೆ ಕನ್ನಡದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಇನ್ಸ್ಟಾಗ್ರಾಮ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಾಗಿರುತ್ತೆ ಅಂತ ಕೂಡ ತಿಳಿಸ್ತಾ ಇರುವಂತದ್ದಾಗಿರುತ್ತೆ. ಅಗತ್ಯ ಇರುವಂತ ಅಭ್ಯರ್ಥಿಗಳಿಗೆ ಹೆಲ್ಪ್ ಆಗಲಿ ಇದು ಅಂತ. ನಂತರದಲ್ಲಿ ಇವಾಗ ಸ್ಟಾರ್ ಮಾರ್ಕ್ ಕಡೆ ಬಂದಿದೆ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತೆ ಇವಾಗ ಫಸ್ಟ್ ಟೈಮ್ ಸೀಟ್ ಸಿಕ್ಕ ಕಾಲೇಜು ಬೇಡ ಅಂತಕ್ಕಂಥ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡಬೇಕಿರುತ್ತೆ. ಸ್ಟಾರ್ ಮಾರ್ಕ್ ಬಂದವರು ನೆಕ್ಸ್ಟ್ ರೌಂಡ್ ಸೆಲೆಕ್ಟ್ ಮಾಡೋ ಅಗತ್ಯ ಇರೋದಿಲ್ಲ, ಆಟೋಮೆಟಿಕ್ಲಿ ನೆಕ್ಸ್ಟ್ ರೌಂಡ್ಗೆ ಪರಿಗಣನೆ ಆಗ್ತೀರಾ. ಸೊ ಆ ಅಭ್ಯರ್ಥಿಗಳಿಗೆ ನೆಕ್ಸ್ಟ್ ರೌಂಡ್ ಇರುತ್ತೆ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟಿದ್ದಾರೆ, ಗಮನಿಸಬಹುದಾಗಿರುತ್ತೆ ಸ್ಕ್ರೀನ್ ಮುಖಾಂತರ ಕೂಡ. ಅವರು ಮುಂದಿನ ಸುತ್ತಿಗೆ ಮಾತ್ರ ಪರಿಗಣಿಸಲಾಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಈಗ ಸ್ಟಾರ್ ಮಾರ್ಕ್ ಬಂದಿರುವಂತ ಅಭ್ಯರ್ಥಿಗಳು, ಹಿಂದಿನಿಂದ ಸ್ಟಾರ್ ಮಾರ್ಕ್ಗೆ ಬರ್ತಿರುವಂತ ಅಭ್ಯರ್ಥಿಗಳು, ಮತ್ತೆ 5th ರೌಂಡ್ ನಲ್ಲಿ ಯಾವ ಅಭ್ಯರ್ಥಿಗಳಿಗೆ ಒಂದು ಫಸ್ಟ್ ಟೈಮ್ ಸೀಟ್ ಸಿಕ್ಕಿದೆಯಲ್ಲ ಆ ಅಭ್ಯರ್ಥಿಗಳನ್ನ ನೆಕ್ಸ್ಟ್ ರೌಂಡ್ಗೆ ಪರಿಗಣಿಸ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಸದ್ಯಕ್ಕೆ 6ನೇ ರೌಂಡ್ ಬಗ್ಗೆ ಅವರು ಮಾಹಿತಿನ ಕೊಟ್ಟಂತೆ ಆಗಿರುವಂತದ್ದಾಗಿರುತ್ತೆ. 6ನೇ ರೌಂಡ್ ಯಾವಾಗ ಏನಾಯ್ತು ಅದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕನ್ನಡವೇದ ಯೂಟ್ಯೂಬ್ ಚಾನಲ್ ಬರ್ತಿರುತ್ತೆ. ಅದಕ್ಕೆ ಹೆಚ್ಚುವರಿ ವೈಯಕ್ತಿಕವಾಗಿ ಗೈಡೆನ್ಸ್ಗಳು ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ, ಈಗ ನಾವು ಔಟ್ ಸೈಡ್ ಇರೋದ್ರಿಂದ ವಿಡಿಯೋಗಳು ಅಷ್ಟು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೇಳಲಿಕ್ಕೆ ಬರೋದಿಲ್ಲ. ಬಟ್ ನಿಮಗೆ ಹೆಚ್ಚುವರಿ ಮಾಹಿತಿಗಳು ಅಗತ್ಯ ಇದೆ ಅಂತ ಸಂದರ್ಭದಲ್ಲಿ ನೀವು ಕನ್ನಡವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದಿರುತ್ತೆ. ಆಲ್ ದ ಬೆಸ್ಟ್ ಅಭ್ಯರ್ಥಿಗಳೇ.